ಮನಸ್ಸಿಗೆ ಖುಷಿಯಾಗಿದೆ? ತುಂಬ ಖುಷಿಯಾಗಿದೆ ಸರ್. ಯಾಕಂದರೆ ಇದಕ್ಕೆ ಒಂದು ನೆಲೆ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ ಅವರು, ಮತ್ತು ಜಮೀರ್ ಅಂಬೇಡ್ಕರ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮಗೊಂದು ಬೆಂಗಳೂರಲ್ಲಿ ಇದಕ್ಕೆ ಒಂದು ನೆಲೆ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಸರ್, ತುಂಬ ಖುಷಿ ಆಗ್ತಾ ಇದೆ. ಇದು DD ಲೈಕ್ 1 lakh ಚೇಂಜ್ ಅವರು ಕಟ್ಟಿದ್ದೀವಿ ಸರ್, ಅಷ್ಟೇ ಸರ್, ಬೇರೇನು ಇದು ಮಾಡಿಲ್ಲ. ಮತ್ತೆ ಸರ್ಕಾರ ಎಲ್ಲ ಇಲ್ಲ, ಅವ್ರು ಮಾಡಿದ ಸಹಾಯಕ್ಕೆ ನಾವು ಒಂದು ಮರೆಯಲ್ಲ, ಅವ್ರ ಚಿರುಣಿಯಾಗಿರ್ತೀವಿ. ಶಬ್ದ ಇಲ್ಲ. ಖುಷಿ ಆಗ್ತಾ ಇದೆ. ಅವ್ರಿಗೆ ತುಂಬಾ ಧನ್ಯವಾದಗಳು ಸರ್. ತುಂಬಾ ಸರ್ಗೆ ಜಮೀರ್ ಅಹಮದ್ ಖಾನ್ ಸರ್ ಕಡಿಮೆ ಮಾಡಿದ್ದೀರಾ. ನಿಮ್ಮ ತರ ದೇವರು ನಮ್ಮ ಕಾಂಗ್ರೆಸ್ಗೆ ಬೇಕು. ಜಮೀರ್ ಸಾಹೇಬ್ರು ಹೌದು ಸರ್, ನನಗೆ ಮನೆ ಸಿಕ್ಕಿದೆ. ಈಗ ಬಾಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಜಮೀರ್ ಅಹಮದು ಬಡವ್ರಿಗೆ ಮನೆ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಈಗ ತುಂಬಾ ಜಾಸ್ತಿ ಇತ್ತು ಬೆಲೆ, ಹಾಗೆ ಅದು ಸಬ್ಸಿಡಿ ಕಡಿಮೆ ಮಾಡಿ ಈಗ ಕಡಿಮೆ ಮಾಡಿರೋದು ಜಮೀರ್ ಅಹಮದ್ ಸಾರು ಮೀಟಿಂಗ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲ ಸರ್, ನಮಗೆ ಮನೆ ಇಲ್ಲ. ತುಂಬಾ ಖುಷಿ ಆಗ್ತಾ ಮಾಡಿರೋದು, ಒಳ್ಳೆ ಕೆಲಸ ಮಾಡಿದ್ದಾರೆ. ಬಡವ್ರಿಗೆಲ್ಲ ತುಂಬ ಖುಷಿ. ಅವ್ರಿಗೆ ಮನೆ ಇಲ್ಲ, ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆಲ್ಲ ಮನೆ ಸಿಕ್ಕಿದೆ. ತುಂಬ ಥ್ಯಾಂಕ್ಸು ನಮ್ಮ ಜಮೀರ್ ಅಹಮದ್ ಸಾರ್ಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. आपका बहुत शुक्रिया, हमारा घर मिले आपको उनके तरफ से। सिद्धरामैया को भी बहुत शुक्रिया अदा करना चाहता हूँ मैं। तो आपको घर नहीं था? हमारा घर नहीं था, अभी हम भाड़े घर 20 साल से भाड़े घर में थे जी। अब हमारा भाइयों का पूरा अलग अलग शादी होगा, अब हमारा घर नहीं मिल रहा था। हमें ज़रा ज़मीन अहमद भी करने जाकर 2-3 बार हमें बोल रहे हैं हमारा अम्मा बाबा का तबीयत नहीं है, हमारा अम्मा बाबा। अब वो ज़रा ये बोलने में हमारा बीवी बच्चे हमें पूरा जाने में ऐसा हो तुम्हारा घर दिलाते हैं को बोले। तो कितने पैसे बने तुम्हें? हमें आपको 70-5,000 रुपये बने। तो 70-5,000 अपने घर मिल गया? 70-5,000 बने, DD बने 1,30,000 रुपये होता है बोलिए। जाको DD बन को है, अब इंशाअल्लाह घर मिल गया? घर मिल गया। नंबर 50-50 मोहल्ला है बी ब्लॉक की बोलती हूँ, ब्लॉक यह आपको हमारा नागेनहल्ली दिन है। तो जमीन के बारे में कुछ बोलना चाहती हूँ? उनका बहुत अल्लाह का लाख अच्छा रहना उन्होंने, उनके तरफ से हमारा घर मिल गया है। ಒಂದೇ ಮಾತು ಹೇಳ್ತೀನಿ ನಾನು, ಈ ಮನೆಗಳು ಒಂದು ನಿಮಿಷ, ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ, ಅದಕ್ಕಿಂತ ಹೆಚ್ಚೇನು ಬೇಕು? ಬೇರೆ ಪಕ್ಷದ ಶಾಸಕರು ಆರೋಪ ಮಾಡೋದು, ನಿಮ್ಮ ಚಾರ್ಜ್ ಶೀಟ್ ಹಾಕೋದು, ಅದು ನೀವು ರಾಜಕೀಯ ಕಾರಣಗಳಿಗೋಸ್ಕರ ಅಂತ ಹೇಳ್ಬೋದು. ಬಟ್ ನಿಮ್ಮದೇ ಶಾಸಕರು, ನಿಮ್ಮ ಪಕ್ಷದ ಶಾಸಕರು ನಿಮ್ಮ ಒಂದು ಇಲಾಖೆ ಮೇಲೆ ಆರೋಪ ಮಾಡ್ತಾರೆ ಅಂದ್ರೆ ಇಲ್ಲ, ಯಾರು ಅವ್ರ ಮಿನಿಸ್ಟರ್ ಮೇಲೆ ಹೇಳಿದಾರ? ಇಲ್ಲ, ಒಂದ್ ನಿಮಿಷ, ಇಲಾಖೆ ಅಂದ್ರೆ ಯಾರಂತ ಹೇಳ್ಬೇಕಾದ್ರೆ ಈಗ ಒಂದ್ ನಿಮಿಷ, ಅವ್ರೀಗ ಅವ್ರನ್ನ ಈಗ ಯಾರನ್ನ ಮೇಲೆ ಈಗ ಮಿನಿಸ್ಟ್ರು ದುಡ್ಡು ತಗೊಂಡು ಮನೆ ಕೊಟ್ಟಿದ್ದಾರೆ, ಇಲ್ಲ ಅಧಿಕಾರಿಗಳು ದುಡ್ಡು ತಗೊಂಡು ಮನೆ ಕೊಟ್ಟಿದ್ದಾರೆ, ಇಲ್ಲ ಪಂಚಾಯತ್ ಮೆಂಬರ್ ದುಡ್ಡು ತಗೊಂಡು ಮನೆಗಳು ಕೊಟ್ಟಿದ್ದಾರೆ ಅಂತ ಆಗ್ಬೇಕು ತಾನೆ? ಏನಾದ್ರು ಕ್ಲಾರಿಟಿ ಬರ್ಬೇಕು ತಾನೆ? ಏನು ಕ್ಲಾರಿಟಿ ಇಲ್ಲ ಅಂದ್ರೆ ನೀವು ತೋರಿಸ್ಕೊಂಡು ನಾವೇನು ಮಾಡೋಕ್ಕಾಗ್ತದೆ? ನನ್ನ ಮಾತಿಗೆ ನಾನು ಹೇಳ್ತಾ ಇಲ್ಲ, ನಾನು ನನ್ನ ಮಾತಿಗೆ ಬದ್ಧಾಗಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನು ಹೇಳ್ತೀನಿ, BR ಪಾಟೀಲ್ ಅವ್ರು ಪತ್ರ ಬರೀಲಿ, ತನಿಖೆ ಆಗಲಿ. ಇದು ನಾನು ಸಚಿವನಾಗಿ ಹೇಳ್ತಾ ಇದ್ದೀನಿ, ನಾನು ಸಚಿವ CBI ಕೊಡಿ ಸ್ವಾಮಿ, ತನಿಖೆ ಆಗ್ಬೇಕಿದು. ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಕ್ಕೆ ಸರಿ ಹೇಳಿ? ಅದು ಯಾರು ಎನಿಬಡಿ, ನಾನಂತ ಇಲ್ಲ, ಯಾವನ ತಗೊಳ್ದೇನು, ಅದು ನಾನು ಮಿನಿಸ್ಟರ್ ಅದು ತಗೊಳ್ಳಿ, ನಮ್ಮ ಸ್ಟಾಫ್ ಅನ್ನ ತಗೊಳ್ಳಿ, ನಮ್ಮ ಇಲಾಖೆಯ ಅಧಿಕಾರಿಗಳನ್ನು ತಗೊಳ್ಳಿ, ಪಂಚಾಯತ್ ಮೆಂಬರ್ ತಗೊಳ್ಳಿ, ಅವ್ರ ಮೇಲೆ ತನಿಖೆ ಆಗಬೇಕು, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೇಬೇಕು.